ಹಾಯ್ ನಮಸ್ಕಾರ, ಮಾತಾಡೋರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಇದು ನಮ್ಮ ಮೀನು ಅಲ್ಲ ಇದೆ. ನಾನು ಮೊನ್ನೆ ಎಲ್ಲ ಸೇಲ್ ಮಾಡೋದು ಯಾವುದು ಖಂಡಿಕೆ ಅದೆಲ್ಲ ನಮ್ದು ಅಲ್ಲ. ಅದು ಅಂದರೆ ಬೇರೆಯವ್ರ ಮೀನು ತಂದು ಕೊಡ್ತಾರೆ ನಮಗೆ, ಅದು ನಾವಲ್ಲಿ ಸೇಲ್ ಮಾಡಿದ್ದೀವಿ. ಹಾಗೆ ಇವತ್ತು ತಾಡಿ ಹಂಗೆ ಇಡೋದು ಅಲ್ಲದ ಹೇಳೋದಕ್ಕೆ ಅಂತಿಲ್ಲ ಮಾರ. ಅಲ್ಲಿ ಇವತ್ತು ನೀರೆಲ್ಲ ಜಾಸ್ತಿ ಇಡೋದಿಲ್ಲ, ಬೀಸಕ್ಕೆ ಹೋಗೋದು ಭಯಂಕರ ಕಷ್ಟ ಇದೆ. ಇನ್ನು ಇವತ್ತು ರಾತ್ರಿ 12 ಗಂಟೆ ಮೇಲೆ ನನಗೆ ಇಳಿಯುತ್ತ. ಅದಾದ ಕೂಡ ಮತ್ತು ಒಂದು 2 ದಿನ ಬಿಟ್ಟರೆ ರಾತ್ರಿ 3 ಗಂಟೆಗೆಲ್ಲ ಹೋಯ್ತು. ಮಂತ್ರ ಮಂತ್ರ ಜಯ ನಾಲ್ಕು ಬೆಕ್ಕಿನ ಮಾಡಿದ್ವು. ಅದೇ ಆ ಚಟ್ಲಿ ತೆಗಿಯಮ್ಮ, ತೆಗಿಯ ಚಟ್ಲಿ ತೆಗಿಯತ್ತು. 6 ಗ್ರಾಮ್ ಈತ ಆ ಚಟ್ಲಿ ಆಗ ಬೆಕ್ಕಿಗೆ ಆಯ್ತು. ಅದು ಸಾಯ್ಲಿ ಅದು ಬೇಡ ಬೇಡ ಇದು ಕಣ ಬರೈ. ಇದು ಒಂದಕ್ಕಿ ಅದ ಇದು ಅಂತ ಕಡ ಕೊಂಡಿಕ್ಕಿಗೆಲ್ಲ ಸಮ ಹೆಟ್ಟಿ ಎಂತ ನಿನ್ನೆ RCB ವಿನ್ ಆದ ತಡ ಅಣ್ಣ ಒಂದು ಗಲಾಟೆ ಬಿದ್ದಿತ್ತಿಲ್ಲ ಬಂದ್ಕೊಂಡು ಪಟಾಕಿ. ಆಮೇಲೆ ಮತ್ತೆ ಯಾವ್ದ ಬೈಕ್ ಬುಲೆಟ್ ಫಾಟ್ 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 ಬಂದ್ಕೊಂಡ. ನಿನ್ನೆ ಕುಂದಾಪುರ ಮತ್ತ ಆಮೇಲೆ ಇಲ್ಲ ಎಲ್ಲ ಅದೆಲ್ಲ ಮಾರ ಬಡ್ಕಾಳ ಅಲ್ಲ ಇಲ್ಲ ಎಂತದ ಜನ ಜಂಗುಳಿ. ನಾ ಎಣ್ಸ್ಕೊಂಡಿದ್ದೆ ನಮ್ಮ ಜನ ಆತಂದ. ಬೆಂಗಳೂರಾಗ ಎಂತ ಕತ್ತೀಯೋ, ನಿಮ್ಮ ಊರಾಗೂ ಹೋದಾರ ಇತ್ತ ಫ್ಯಾನ್ಸ್ ಎಲ್ಲ ನಮ್ಮನೆಲ್ಲ. ಹೌದಾ, ಎಲ್ಲ ಬಂದು ವಿಡಿಯೋ ಬಂತಲ್ಲ, ರೀಲ್ಸ್ ಎಲ್ಲ ರಾಶಿ ಬರ್ತಿತ್ತು. ಇದು 670 ಗ್ರಾಮ್ ಇತ್ತು. ಮನೆಯಲ್ಲ ಆಡ್ಸೇಬೆ ಅಂತಿದ್ರು. ನಮ್ಮ ಗ್ರೂಪ್, ನಮ್ದೊಂದು ಗ್ರೂಪ್ ಇತ್ತ, ಫ್ರೆಶ್ ಫಿಶ್ ಮತ್ತು ಮಿಸ್ಟರ್ ಕಾರ್ವಿ ಅಂದಿತ್ತು. ಅದ್ರಿಗೆ ಅದ್ರಾಗೂ ಹಾಗೆ ಈ ಅವರು MG ರೋಡಿದ್ದು ಅಲ್ಲಿದ್ದು ಎಲ್ಲ ಹಾಕಿ ನಾನು ಇದ್ರಾಗ ಹಾಕ್ತೆ ಕಾಣಿಬೇಕಾರೆ. ಇದು 300 ಇದೇ ಅಂತ ಮೀನು. ಮೊನ್ನೆ ತಿಂತದ್ದು ನಾನು ಇದೇ ಮೀನಿನ. ಇದು ಅಪ್ನಿಗರೆ ಅಪ್ನಿಗೆ ಗೊತ್ತಿರುತ್ತೆ ಈ ಮೀನು ಅಂತ ಮೀನು. ಅರ್ಧ ಕೆಜಿ ಇತ್ತು ಮಾರ. ಅದೇ ಇದ್ರ ಮೀನು ಅಂದ್ರಪ್ಪ. ಈ ಟೋಟಲ್ ಇಷ್ಟು ಮೀನಿಗೆ ಎಷ್ಟು ಕೊಡ್ಲಕ್ಕಿದೆ ಹೇಳಿ ಕಾಂಬ, ನೀವೇ ಒಂದು ಕಾಮೆಂಟ್ ಮಾಡಿ. ಉಗಣಿದು ಹಾಕ ಅಯ್ಯಪ್ಪ. ಮತ್ತೊಂದು ಬಂತಲ್ಲ ಅಂಬದಿ ಬೆಕ್ಕಿನ ಅಟ್ಟುಳಿ ತಡೋದು ಅಲ್ಲಿ. ಒಂದು ನಂಗ ಅಲ್ಲ, ಒಂದು ನಂಗಲ್ಲ, ಹೆಸರು ನೆನಪತ್ತಲ್ಲ ಮಾರ. ಒಂದು ಖಂಡಿತಿ 1 kg 700 ಗ್ರಾಮ್ ಇತ್ತು ಟೋಟಲ್. ನಾನು ನಿನ್ನೆ ಹೇಳೋದು ಫ್ರಿಜ್ಜೆ ಬೆಚ್ಚದ ಒಳ್ಳೆ ರೊಟ್ಟಾಯ್ತಪ್ಪ. ಅಣ್ಣ ಮೀನಲ್ಲ ಇದು, ನಾ ಹೇಳೋದು ಮೀನು. ಇದು ಲೈಕ್ ಇತ್ತೆ, ಇದು ನಾನೇ ಫ್ರೈ ಮಾಡಿ ತಿಂಬು ಅಂದರೆ ಎಂತ ಮಾಡು, ದುಡ್ಡಿಲ್ಲ, ಪೈಸಿಲ್ಲ.
ಎಂತ ಮಾಡೋದನ್ನು ಗೊತ್ತಿಲ್ಲ. ಇಲ್ಲಿ ತೆಗೆ ಅಲ್ಲಿಂದ ತೆಗೆ ಕಾಲಿಗೆ ತೆಗೆ ಇಲ್ಕೊಳ್ಳಿ ಗಾಳಿ ಹಾಕೋದು ಎಷ್ಟು ಚಾನ್ಸ್ ಇತ್ತಂದರೆ ಆದಷ್ಟು ಜಾಸ್ತಿ ಅಂತ ಕೇಳಿ ಆಯಿಲ್ಲ. ನೆಕ್ಸ್ಟ್ ಹಾಕೋದು ಬೇಡ. ಇದಕ್ಕೆಲ್ಲ ಜಸ್ಟ್ ಒಂದ್ಸತಿ ಆಗೋದು ಒಂದು ಸ್ವಲ್ಪ ಒಂದು ಏಳು ಕೇಳಿ ಆಯಿತು. ಒಂದು ಇಲ್ಲೊಂದು ಹಂಗೆ ಕೇಳಿತ್ತೆ, ಒಂದಲ್ಲಿ ಒಂದು ಇಲ್ಲೆಲ್ಲ ಕೇಳಿಲ್ಲ. ಬೆಸ್ಟೇ ಈ ಥರ ಬಾಲಿ ಮಾಡಿ ಇಲ್ಲೊಳಗೆ ಇದು ಕೊಟ್ಟು ವೆಯ್ಟ್ ಮಾತ್ರ ಒಂದು 6 kg ಹಾಕಿರಲ್ಲ. ಬಾಲಿ ಮಾತ್ರ ಚಿಂದಿ ಯಾವ ಮೀನು ಬೇಕಾದ್ರೂ ಹಿಡ್ಲಕ್ಕಿತ್ತು. ಮಿಸ್ ಮಾಡ್ಕೊಳ್ಳೋದು. ಅದಕ್ಕೆ 4 ಮುಕ್ಕಾಲತ್ತೆ 400-800 ಗ್ರಾಮ್ ಅಷ್ಟೇ ಇರ್ತದೆ. 1-1.5 kg ಜಾಸ್ತಿ ವೆಯ್ಟ್ ಹಾಕಿರಲ್ಲ. ಎಲ್ಲಿ ಬೇಕಾದ್ರೂ ಇಲ್ಲಿ ಮೀನು ಹಿಡಿಯೋಕೆ ಯಾಕಂದ್ರೆ ವೆಯ್ಟ್ ಪಟ್ಟು ಹೊಡಿಯೋತಿತ್ತು. ಅಷ್ಟು ಒಳ್ಳೆ ಇದು ಅಷ್ಟೇ ಕಾಣ್ತಿತ್ತು. ಅದಕ್ಕೆ ವಾಪಸ್ ಸೀಸನ್ ಚೇಂಜ್ ಮಾಡಿದ್ದೀನಿ. ಸುಮಾರು ಆಗಲಿ ಅದು ಅದ್ರಗೋಸ್ಕರ. ಈಗ ಆಡಕ್ಕೆ ಬಂದು ಎಲ್ಲ ಆಡು ಹೊತ್ತಿಗೆ ಮಾಡಿ ಬರ್ಕ ಇದಂದು ಹೇಳಿ ಇದು ಈ ಥರ ಎತ್ಕಣಿ ಇದ್ರ ಮಾಡಿಯೇ ಬಿಡುವುದಿಲ್ಲ. ಕೊಡಿ ಕಣ್ಣಗಾಯ್ತು ಕೊಡಿ. ಇನ್ನೀಗ ಆಡಿ 6 ಕೋಳೆ ಅಲ್ಲೋ ಕಣ್ಣಿಗೆ ಫ್ರೈ ವೀಡಿಯೋ ಮಾಡೋಕ್ಕಿತ್ತ ನಿಮ್ಮ ಮುಂದೆ ಬತ್ ಕಾಣಿ ಬೆಳಗ್ಗೆ ಬರಿ ಅದು ಮತ್ತು ಮೀನು ಸೇಲ ಅಲ್ಲೇ ಇರಲಿ. ಅದೀಗ ನಾನೇ ತಗೊಂಡೆ. ಸೊ ಬರಿಯ ಮತ್ತು ಮತ್ತೊಂದು ಎಂಥ ಮೀನಿತ್ತಪ್ಪ ಅದರದ್ದು ಫ್ರೈ ಮಾಡ್ತೆ ಕಾಣಿ ಹೆಂಗಿರುತ್ತೆ ಕಾಂಬ ಟೇಸ್ಟ್. ಬರಿಯ ಮಾತ್ರ ಟಾಪ್ ಇರುತ್ತೆ. 2 ಮೀನು ಒಳ್ಳೆತ್ತೆ ಕಾಂಬ ಹೆಂಗಿತ್ತು ಅದು. ಫಸ್ಟ್ ಒಂದೊಂದು ಕ್ರಿಕೆಟ್ ಆಡಿ ಒಂದು ಹೊಟ್ಟೆ ಹೊಸುವ ಹತ್ರ ಆಮೇಲೆ ಫ್ರೈ ತಿನ್ನೋದು ಲೈಕ್ ಅದು. ಈಗ ಅಲ್ಲಿ ಆಡು ಕಾಯ್ದೆ ಸೀದಾ ರಿಟರ್ನ್ ಬಂತು. ಸೊ ಮಳೆ ಬಂದು ಅಲ್ಲ ಆಡಕ್ಕೂ ಆಯ್ತಾ ಆರು ಈಗ ಒಂದು ವೀಡಿಯೋ ಮಾಡೋಕೆ ಅಂದು ಅಡ್ಡಿಲ್ಲ ಮಾಡಿ. ಈಗ ಕೊಚ್ಚಿ ಬಿಡು ಅದು 7 ಮೀನಿಗೆ ಉದ್ದ ಫ್ರೈ ಮಾಡಿ ಈ ಮಳೆಗೆ ಒಂದು ಫ್ರೈ ಮಾಡಿ ತಿಂದರೆ ತಗದತ್ತ ಕಾಂಬ. ಈಗ ಅಮ್ಮ ಹಾರ್ಕೊಳಕ್ಕೆ ಕೂಗು ಹೋಯ್ಕಂತೀಗ ಅಂತ ಕಾಣಿಗೆ ಅಮ್ಮ ಮೀನು ಕೊಡಂದ್ರೆ ಕಣ್ ಕೂಗಿ ಬಿಡ್ತಾರೆ ಕಾಣಿಗೆ. ಅಮ್ಮ 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 ಆ ಮೀನು ಹಂಚು ಕೊಡ. ಆ ಮೀನು ಹಂಚು ಕೊಡೆ ಫ್ರೈ ಮಾಡೋಕೆ ನಂಗೆ. ತಕೊಂಡಿಲ್ಲ ಮತ್ತೆ ಅಂತ ಈಗ ಬತ್ತಣಿ. ಅಯ್ಯೋ ಕಾಪಿ ರೇಟ್ ಬತ್ತೀನೋ ಈ ನಮ್ನಿ ಸಾಂಗ್ ಅಲ್ಲ ಏಣ. ಸಾಂಗ್ ಡೌನ್ ಮಾಡಿ. ಇದು 7 ಮೀನು ಅಣ್ಣ. ತಡಿ ಈ ಹೆಣ್ಣು ಹೇಳೋದು ಕೇಂದ್ರ ಆ ಟ್ರೇ ಮತ್ತೊಂದು ಟ್ರೇ ಎಲ್ಲಿ ದೊಡ್ಡದು. ಇದು 7 ಮೀನೀಗ ಪದಾರ್ಥ ಮಾಡಿ ತಿನ್ನುವ ಫ್ರೈ ಮಾಡಿ ತಿನ್ನುವ.